ಒಪ್ಪುತ್ತೇನೆ. ಅದರಲ್ಲಿ ಒಂದು ಸೇರ್ಪಡೆಯನ್ನ ಒಂದು ಸೇರ್ಪಡೆ, ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣ ಹೆಚ್ಚಿಸುವ ಸಂಬಂಧಪಟ್ಟಂಗೆ ಇದು ತೀರ್ಮಾನಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ NDA ಸರ್ಕಾರ ಒಂದು ಅನುಮೋದನೆಯನ್ನ ಕೊಡ್ಬೇಕು. ಏನ್ ಕೊಡ್ಬೇಕಂದ್ರೆ ಇದರ ಪ್ರಮಾಣ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಶೆಡ್ಯೂಲ್ 9ಕ್ಕೆ ತಿದ್ದುಪಡಿಯನ್ನ ತರಬೇಕು. ಶೆಡ್ಯೂಲ್ 9ಕ್ಕೆ ತಿದ್ದುಪಡಿಯನ್ನು ತರಲಾಗಿ ಈ ಮೀಸಲಾತಿಯನ್ನು ಕೊಡುವಂತ ಪ್ರಮಾಣ ಇದೆಯಲ್ಲ 17ಕ್ಕೆ 15ರಿಂದ 17ಕ್ಕೆ ಹೆಚ್ಚು ಮಾಡುವಂಥದ್ದು ಆಗೋದಿಲ್ಲ. ಅಲ್ಲಿ ಒಂದು ಕಾನೂನಿನ ನೆರವು ನಮಗೆ ಬೇಕಾಗ್ತದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡ ಹಾಕಬೇಕು. 9ನೇ ಶೆಡ್ಯೂಲ್ ಅನ್ನ ತಿದ್ದುಪಡಿ ಮಾಡಿ 17% ಮೀಸಲಾತಿಯನ್ನು ಕೊಟ್ಟರೆ ಆವಾಗ ಅಲೆಮಾರಿಗಳಿಗೂ 1% ಇತ್ತು, ಉಳಿದವರಿಗೂ ಸಹಿತ ಆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಿ ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ. ಇದು ಇದರಲ್ಲಿ ಸೇರಿಸಬೇಕು ಅಂತ ನನ್ನ ವಿನಂತಿ. ಥ್ಯಾಂಕ್ ಯು. ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಹೇಳ್ಬೋದಾ? ಏನು ಹೇಳಿ ಈಗಾಗಲೇ ಗುಡಿಸಲು ಮುಕ್ತ ರಾಜ್ಯ ಅಂತ ನೀವು ಹೇಳಿದ್ರಿ. ಅಂತ ಗುಡಿಸಲು ಮುಕ್ತ ರಾಜ್ಯವನ್ನು ಹಲವು ಸರ್ಕಾರಗಳು ಹೇಳ್ತಾ ಬಂದಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ಸರ್ಕಾರ ಆಗಿರ್ಬೋದು, ಈ ಸರ್ಕಾರ ಆಗಿರ್ಬೋದು ಹೇಳ್ತಾರಂಗೆ 27 ಲಕ್ಷ ಕುಟುಂಬಗಳಿಗೆ ಮನೆ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಹೇಳಿದ್ದಾರೆ ಅಸೆಂಬ್ಲಿಯೊಳಗೆ. ಆದರೆ ನಮ್ಮ ಪ್ರಕಾರ ಸುಮಾರು ಈ ರಾಜ್ಯದೊಳಗೆ 50 ಲಕ್ಷ ಕುಟುಂಬಗಳಿಗೆ ಮನೆ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಈಗಾಗಲೇ ಅವ್ರು ಕೊಡ್ತಕ್ಕಂಥ ಇಂದಿರಾ ಆವಾಸು ಮತ್ತೊಂದು ಬಸವಾಮಯ್ಯ ಕೊಡ್ತಿದ್ದಾರೆ, 1,25,000 ಕೊಡ್ತಿದ್ದಾರೆ. ಹೌದಾ? ಯಾರಿಗೆ ಕೊಡ್ತಿದ್ದಾರೆ? ನನಗೆ ಜಾಗ ಇದ್ರೆ ಮಾತ್ರ ನನಗೆ ಮನೆ ಇದೆ, ನನಗೆ ಜಾಗ ಇಲ್ಲ ಅಂದ್ರೆ ಮನೆ ಇಲ್ಲ. ಹಾಗಾಗಿ ನಾವು ಹೇಳಬೇಕಾಗಿದೆ, ಇದರಲ್ಲಿ ಜಾಗವನ್ನು ಕೊಡಬೇಕು, ಜೊತೆಗೆ 5 ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಾವು ಅದನ್ನೇ ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾದಂಥ ಒಂದು ಕ್ರಿಯಾ ಯೋಜನೆಯನ್ನ ರಾಜ್ಯ ಸರ್ಕಾರ ಮಾಡಬೇಕು. ನೀವು ಹೇಳದಂಗೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಜಾಗ ಸಹಿತ ಮನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹ ಮಾಡ್ತೇವೆ. ಓಕೆ.